ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೃದಯಂಗಮ ಮಾತೆನ್ನುವಂಥ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 26ನೇ ಅಧ್ಯಾಯ 6, 7, 8 ವಚನಗಳು. ಕೀರ್ತನೆಗಳು 26, 6, 7, 8 ವಚನಗಳು. ಯೆಹೋವನೇ, ನಾನು ನಿಷ್ಕಳಂಕನೆಂದು ಕೈಗಳನ್ನು ತೊಳ್ಕೊಂಡವನಾಗಿ ನಿನ್ನ ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ ನಿನ್ನ ಯಜ್ಞವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ಯೆಹೋವನೇ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ, ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಕೃಪೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರಲ್ಲಿ ಭಕ್ತನಾದ ದಾವೀದನು ಈತನು ಬಲಾತ್ಕಾರಿಗಳಿಂದ ದೇವರು ತಪ್ಪಿಸಬೇಕೆಂಬುದಾಗಿ ಈತನು ಪ್ರಾರ್ಥಿಸಿಕೊಳ್ತಿದ್ದಾನೆ. ಇಲ್ಲಿ ಈತನು ದೇವರ ಮುಂದೆ ತನ್ನ ನಡವಳಿಕೆಗಳಲ್ಲಿ ಎಂಥದನ್ನು ನಾನು ಪಾಲಿಸ್ತೇನೆ, ಎಂಥದನ್ನು ಪಾಲಿಸ್ತಲ್ಲ ಎಂಬುದನ್ನು ಆತನು ಹೇಳಿಕೊಳ್ತಿದ್ದಾನೆ. ಆತನು 4ನೇ ವಚನದಲ್ಲಿ ಹೇಳಿಕೊಳ್ತಾನೆ, ಆತನು ಕುಟ್ಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವವನಲ್ಲ, ನನಗೆ ದುರ್ಜನರ ಕೂಟವು ಅಸಹ್ಯ, ದುಷ್ಟರ ಸಂಘವು ಬೇಕಿಲ್ಲ. ಪ್ರಿಯರೇ, ಎಂಥ ಒಳ್ಳೆಯ ತೀರ್ಮಾನ! ಯಾವುದನ್ನು ನನ್ನ ಜೀವಿತದಲ್ಲಿ ಯಾವ ಸಹವಾಸ ಇಂಥ ಸಂಗತಿಗಳಿರಬೇಕು, ಇರಬಾರ್ದು. ಇಲ್ಲಿ 4ನೇ ವಚನ 5ನೇ ವಚನ ಎಲ್ಲವೂ ಸಹವಾಸಕ್ಕೆ ಸಂಬಂಧಪಟ್ಟದ್ದು. ನಂತರದಲ್ಲಿ 6, 7, 8ನೇ ವಚನಕ್ಕೆ ಬರುವಾಗ ಈತನು ದೇವರ ಮುಂದೆ ಹೇಳಿಕೊಳ್ಳುವಂಥ ಕೆಲವು ಯಥಾರ್ಥವಾದ ನುಡಿಗಳು ಹೀಗೆ ಬರ್ತದೆ. ಯೆಹೋವನೇ, ನಾನು ನಿಷ್ಕಳಂಕನೆಂದು ಕೈಗಳನ್ನು ತೊಳಕೊಂಡವನಾಗಿ. ಕೈಗಳನ್ನು ತೊಳಕೊಳ್ಳುವುದಕ್ಕಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಯಾಕೋಬನ ಪತ್ರಿಕೆಗೆ ನಾವು ಬರುವಾಗ ಅಲ್ಲಿ ನಿರ್ದಿಷ್ಟವಾದ ಆಜ್ಞೆ ನಮಗೆ ಕೊಡಲ್ಪಟ್ಟದೆ. ಯಾಕೋಬ 4ನೇ ಅಧ್ಯಾಯದ 8ನೇ ವಚನಕ್ಕೆ ಬರುವಾಗ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನೇರವಾದ ಅಪ್ಪಣೆ. ಇಲ್ಲಿರುವಂಥದ್ದೆಲ್ಲವೂ ಅಪ್ಪಣೆಗಳ ಆಜ್ಞೆಗಳೇ. ದೇವರ ಸಮೀಪಕ್ಕೆ ಬನ್ನಿರಿ, ಆಜ್ಞೆ, ವಾಗ್ದಾನ. ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ನಂತರದಲ್ಲಿ, ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಆದರೆ ಕೈಗಳನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಾಗಿ ದೇವರು ನಮಗೆ ಇಲ್ಲಿ ಕರೆ ಕೊಡ್ತಿದ್ದಾನೆ. ಕೀರ್ತನೆಯಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕ ಜನರು ಎಂಥವರು ಎಂಬುದನ್ನು ನಾವು ಓದುವಾಗ, ಕೀರ್ತನೆ 24ರಲ್ಲಿ 4ನೇ ವಚನದ ಮಧ್ಯಭಾಗದ ವಚನವನ್ನು ಓದುವಾಗ, ದೇವರ ಯೆಹೋವನ ಪರ್ವತವನ್ನು ಹಕ್ಕುವುದಕ್ಕೆ ಅರ್ಹತೆ ಉಳ್ಳವರ ಕುರಿತಾಗಿ ಮಾತನಾಡುವಂಥದ್ದು, ಅಥವಾ ದೇವರ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನೆಂಬುದಂಥ ಪ್ರಶ್ನೆಗೆ ಉತ್ತರ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಪ್ರಿಯರೇ, ಹಾಗಾದರೆ ನಮ್ಮ ಕೈಗಳು ಎಂಥದ್ದೆಂಬುದನ್ನು ನಾವು ಪರೀಕ್ಷಿಸುವುದಕ್ಕೂ ವಿವೇಚಿಸುವುದಕ್ಕೂ ನಾವು ಪ್ರಯಾಸ ಪಡಲೇಬೇಕು. ನನ್ನ ಕೈಯಲ್ಲಿ ದೇವರ ಮುಂದೆ ಶುದ್ಧತ್ವವಿದೆಯೋ ಅಶುದ್ಧತ್ವವಿದೆಯೋ? ನನ್ನ ಕೈಗಳಲ್ಲಿ ರಕ್ತವಿದೆಯೋ ಇಲ್ಲವೋ? ದ್ವೇಷದ ಮನಸ್ಸು, ಸೇಡು ತೀರಿಸಿಕೊಳ್ಳೋ ಮನಸ್ಸಿರುವುದಾದ್ರೆ ನಮ್ಮ ಕೈಗಳು, ಅದು ರಕ್ತದಿಂದ ಕೂಡಿದ ಮನಸ್ಸು, ದೇವರಿಗೆ ಅದು ಇಷ್ಟವಿಲ್ಲ. ಲಂಚ ಮುಟ್ಟದಂಥ ಕೈಗಳಿವೆ, ಅಪಕಾರ ಮಾಡದಂಥ ಕೈಗಳಿವೆ. ಯೇಸುಕ್ರಿಸ್ತನ ಕೈಗಳು ಅತೀ ಪರಿಶುದ್ಧವಾದ ಕೈಗಳು, ರೋಗಿಗಳನ್ನು ಗುಣ ಮಾಡಿದಂಥ ಕೈಗಳು, ಅನೇಕರನ್ನು ಆಧರಿಸಿದ ಕೈಗಳು, ಅನೇಕರ ಕಣ್ಣೀರನ್ನು ಒರೆಸಿದ ಕೈಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಭಕ್ತನಲ್ಲಿ ಹೇಳಿಕೊಳ್ತಿದ್ದಾನೆ, ಯೆಹೋವನೇ, ನಾನು ನಿಷ್ಕಳಂಕನೆಂದು ಕೈಗಳನ್ನು ತೊಳ್ಕೊಂಡವನಾಗಿ. ತನ್ನ ಕೈಗಳನ್ನು ಆತನು ಪರೀಕ್ಷಿಸಿಕೊಳ್ತಿದ್ದಾನೆ. ನಂತರದಲ್ಲಿ 7ನೇ ವಚನದಲ್ಲಿ ಹೇಳ್ತಾನೆ, ನಿನ್ನ ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ. ಕೀರ್ತನೆ 22 ನಾವು ಓದುವಾಗ, ಯೇಸು ಕ್ರಿಸ್ತನು ದೇವರಿಂದ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಅರಚಿಕೊಂಡ ಭಾಗ, ಶಿಲುಬೆಯ ಬಾಧಾನುಭವಗಳನ್ನು ವಿಶೇಷವಾಗಿ ವರ್ಣಿಸುವ ಈ ಭಾಗದಲ್ಲಿ ಆತನು ನುಡಿಯುವಂಥ ಮಾತುಗಳನ್ನು ಇಲ್ಲಿ ಬರೆಯಲಾಗಿದೆ. 22ನೇ ಅಧ್ಯಾಯದ ಕೀರ್ತನೆ 22ರ 3-4 ಭಾಗದಲ್ಲಿ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನ ನಿನ್ನ ಪವಿತ್ರ ಸ್ವರೂಪನು, ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಬಿಟ್ಟರು, ನಿನ್ನ ನಂಬಿ ಉದ್ಧಾರವಾದರು. ಏನಿದರ ಅರ್ಥ? ಶಿಲುಬೆಯಲ್ಲಿ, ಕಠಿಣ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ, ಹಾಗಾದರೆ ಆತನಿಗಿಂತ ಹಿಂದೆ ಅಂದರೆ ಹಳೆ ಒಡಂಬಡಿಕೆಯ ಭಕ್ತರ ಜೀವಿತಗಳನ್ನು ಜ್ಞಾಪಕ ಮಾಡಿಕೊಂಡು ಅವರು ಹೇಗೆ ಭರವಸೆವಿಟ್ಟು ದೇವರಿಂದ ಹೇಗೆ ಉದ್ಧಾರವಾದರು, ದೇವರನ್ನು ನಂಬಿ ಉದ್ಧಾರವಾದುದನ್ನು ಜ್ಞಾಪಕ ಮಾಡಿಕೊಳ್ತಿದ್ದಾನೆ. ಅವುಗಳೆಲ್ಲವುಗಳಿಗಾಗಿ ದೇವರನ್ನ ಸ್ತುತಿಸ್ತಿದ್ದಾನೆ. ತನ್ನ ಸ್ತೋತ್ರ ಎಂಬ ಸಿಂಹಾಸನವನ್ನು ದೇವರಿಗೆ ಏರ್ಪಡಿಸ್ತಾ ಇದ್ದಾನೆ. ಪ್ರೇರೆ, ಹಾಗಾದರೆ ದೇವರ ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ, ನಾನು ಸಣ್ಣವನಿದ್ದಾಗ ಒಬ್ಬ ಹಿರಿಯ ಬೋಧಕರನ್ನ ಕಂಡಿದ್ದೇನೆ. ಅವರು ಪ್ರಾರ್ಥನೆ ಮಾಡುವಾಗ ಅನೇಕ ಸತಿ ಅವರೊಂದಿಗೆ ಇದ್ದ ಅನುಭವ ನನಗಿದೆ. ಬಹಳ ಆಶ್ಚರ್ಯ. ಕೆಲವೊಮ್ಮೆ ಅವರು ದೇವರ ಅದ್ಭುತ ಕೃತ್ಯ ವರ್ಣನೆಯನ್ನ
ಆರಂಭಿಸಿದ್ರೆ 5-6 ತಾಸು 7 ತಾಸು ಹಾಗೆ ಅವ್ರು ಸತತವಾಗಿ ದೇವರನ್ನ ವರ್ಣಿಸ್ತಿದ್ರು. ಆದಿಕಾಂಡ ಮೊದಲುಗೊಂಡು ಪುಸ್ತಕ ಪ್ರಕಟಣೆ ಪುಸ್ತಕದವರೆಗೂ ದೇವರ ಅದ್ಭುತಗಳನ್ನ ಅವರು ಜ್ಞಾಪಕ ಮಾಡಿಕೊಳ್ತಾ ಹಾಗೇ ದೇವರನ್ನು ಸೊಗಸಾಗಿ ವರ್ಣಿಸ್ತಾ ಹೋಗ್ತಾ ಇದ್ರು. ಪ್ರೇರೆ, ಇದು ನಮ್ಮ ಜೀವಿತದಲ್ಲಿ ನಮಗೆ ಅವಶ್ಯಕತೆ ಇದೆ. ಅದು ನಮ್ಮ ನಂಬಿಕೆಯ ಮಟ್ಟವನ್ನ ಹೆಚ್ಚಿಸ್ತದೆ. ದೇವರಲ್ಲಿ ನಮ್ಮೊಳಗೆ ಭರವಸೆಯನ್ನ ಇನ್ನೂ ಅಧಿಕಪಡಿಸ್ತದೆ. ದೇವರ ಇನ್ನೂ ಅತಿಯಾದ ನಿಕಟ ಸಂಪರ್ಕ ನಮಗೆ ದೊರೆಯುವಂತೆ ಮಾಡ್ತದೆ. ಯಾವ ಅಪನಂಬಿಕೆ ಅಧೈರ್ಯ ನಮ್ಮಲ್ಲಿ ಮನೆ ಮಾಡದ ಹಾಗೆ ಅದು ನಮ್ಮನ್ನ ಸದೃಢಪಡಿಸ್ತದೆ. ಹಾಗಾದ್ರೆ ಭಕ್ತನ ಹೇಳುವಂತ ಮಾತು ಸರಿ. ನಂತರದಲ್ಲಿ ಆತನು ಹೇಳ್ತಾನೆ, ನಿನ್ನ ಯಜ್ಞವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ಪ್ರೇರೆ, ನಮಗೆ ಇರುವಂತ ಒಂದು ಯಜ್ಞವೇದಿ ಅದು ಯೇಸು ಕ್ರಿಸ್ತನ ಶಿಲುಬೆ. ದೇವರ ವಾಕ್ಯ ಅದನ್ನು ಸ್ಪಷ್ಟವಾಗಿ ನಮಗೆ ವಾಕ್ಯದಲ್ಲಿ ನಮಗದನ್ನು ಬೋಧಿಸ್ತದೆ. ನಮಗೊಂದು ಯಜ್ಞವೇದಿ ಉಂಟು, ಇಬ್ಬರೇ ಭಾಷೆಯಲ್ಲಿ ಹೇಳ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನ ಶಿಲುಬೆಯೇ ನಮಗೆ ಒಂದು ಯಜ್ಞವೇದಿ. ಹಾಗಾದರೆ ಅದರ ಸಮೀಪ ಬಂದು ದೇವರು ಯೇಸು ಕ್ರಿಸ್ತನ ಮುಖಾಂತರ ಯೇಸು ಕ್ರಿಸ್ತ ನಡೆಸಿದ ರಕ್ಷಣಾ ಕಾರ್ಯವನ್ನು ನಾವು ಪದೇ ಪದೇ ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ಇದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ನಮ್ಮ ಜೀವಿತದಲ್ಲಿ ಅವಶ್ಯವಾದ ಒಂದು ಸಂಗತಿ. ನಂತರದಲ್ಲಿ 8ನೇ ವಚನದಲ್ಲಿ ಭಕ್ತನ ದೇವರ ಮುಂದೆ ಹೇಳಿಕೊಳ್ತಾನೆ, ಯೆಹೋವನೇ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ಹಾಗಾದರೆ ನಾವು ಆಯ್ಕೆ ಮಾಡಿಕೊಳ್ಳಬೇಕಾದ ಒಂದು ನಿವಾಸ ಅದು ಯೆಹೋವನ ನಿವಾಸ. ಅದನ್ನು ನಾವು ಎಷ್ಟೋ ಪ್ರಿಯ ಎಂಬುದಾಗಿ ನಾವು ಹೇಳಬೇಕಾಗ್ತದೆ. ಪ್ರೇರೆ, ಕಾರಣ ಮುಂದಿನ ಮಾತು ಹೇಳ್ತದೆ, ನಿನ್ನ ಪ್ರಭಾವ ಸ್ಥಾನವು ನನಗಿಷ್ಟ. ಏನಿದ್ರೆ ಅರ್ಥ? ದೇವರ ಸಮ್ಮುಖದಲ್ಲಿ ಜೀವವಿದೆ ಹೊರತು ಮರಣವಿಲ್ಲ. ದೇವರ ಪ್ರಭಾವ ಸ್ಥಾನದಲ್ಲಿ ಮನುಷ್ಯನು ಜೀವವನ್ನು ಕಂಡುಕೊಳ್ಳಬಹುದೇ ಹೊರತು ಮರಣವನ್ನಲ್ಲ. ರಕ್ಷಣೆಯನ್ನು ಕಂಡುಕೊಳ್ಳಬಹುದೇ ಹೊರತು ನಾಶನವನ್ನಲ್ಲ. ಆಶೀರ್ವಾದವನ್ನು ಕಂಡುಕೊಳ್ಳಬಹುದೇ ಹೊರತು ಶಾಪವಲ್ಲ. ದೇವರ ಬೆಳಕನ್ನು ಕಂಡುಕೊಳ್ಳಬಹುದೇ ಹೊರತು ಕತ್ತಲಲ್ಲ. ಓ ದೇವರ ಪ್ರಭಾವ ಸ್ಥಾನ ಒಬ್ಬ ಮನುಷ್ಯನ ಜೀವಿತವನ್ನ ನಿತ್ಯಕ್ಕೂ ಮಾರ್ಪಡಿಸುವಂತ, ಬದಲಾಯಿಸುವಂತ ಪ್ರಭಾವ ಸ್ಥಾನ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಕರ್ತನ ವಾಕ್ಯಗಳ ಪ್ರಕಾರ ನಮ್ಮನ್ನೂ ನಡೆಸಲಿ. ಭಕ್ತನಿಗಿರುವಂತ ಈ ಒಂದು ಅಪೇಕ್ಷೆ ಅನುಭವಗಳ ಪ್ರಕಾರ ದೇವರಾತ್ಮನ ಈ ದಿನ ನಮ್ಮನ್ನೂ ಹಾಗೇ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನಮ್ಮ ಕೈಗಳದು ಶುದ್ಧ ಹಸ್ತವಾಗುವುದಕ್ಕೆ ಕೃಪೆ ಕೊಡು ಸ್ವಾಮಿ. ನಮ್ಮ ಕೈಗಳಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು, ಕಳಂಕಗಳನ್ನು ದಯಮಾಡಿ ಹೋಗಲಾಡಿಸಿ ರಕ್ತದ ತೊಳೆದು ಶುದ್ಧೀಕರಿಸು. ಕರ್ತನೆ, ನಾವು ವಾಕ್ಯವಿಡೀ ನಿನ್ನ ಅದ್ಭುತ ಕೃತ್ಯಗಳ ವರ್ಣನೆಯನ್ನು ಮಾಡುವುದಕ್ಕೆ ನಮಗೂ ಕಲಿಸು ಸ್ವಾಮಿ. ಕರ್ತನೆ, ಒಂದೊಂದು ಪುಸ್ತಕದಲ್ಲಿರುವಂಥ ನಿನ್ನ ಅದ್ಭುತ ಕಾರ್ಯಗಳನ್ನು ನಾವು ಹಾಗೇ ಧ್ಯಾನಿಸ್ತಾ ನಿನ್ನ ಕೊಂಡಾಡುವುದಕ್ಕೆ ದಯೆಯನ್ನು ಅನುಗ್ರಹಿಸ್ರಿ. ಕರ್ತನೆ, ನಮಗಿರುವಂಥ ಯಜ್ಞವೇದಿ ಕಲ್ವಾರಿ ಶಿಲುಬೆ. ಕರ್ತನೆ, ಅಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ನಾವು ಕರ್ತನೆ ಯಾವಾಗಲೂ ಪದೇ ಪದೇ ಜ್ಞಾಪಿಸಿಕೊಂಡು ನಿನಗೆ ಸ್ತೋತ್ರ ಸಲ್ಲಿಸೋದಕ್ಕೆ ಕೃಪೆ ಕೊಡು. ಕರ್ತನೆ, ನಿನ್ನ ನಿವಾಸವೇ ನಮಗೆ ಎಷ್ಟೋ ಪ್ರಿಯವಾಗಿರಲಿ. ನಿನ್ನ ಪ್ರಭಾವ ಸ್ಥಾನ, ನಿನ್ನ ಜೀವಸ್ಥಾನ ಕರ್ತನೆ ನಮಗೆ ದೊರಕಲಿ ಸ್ವಾಮಿ. ಕರ್ತನೆ, ನಿನ್ನ ಸಮ್ಮುಖದಲ್ಲಿರುವಂಥ ಆಶೀರ್ವಾದ, ಜೀವ, ಸ್ವಸ್ಥತೆ ಇವೆಲ್ಲವೂ ನಮಗೆ ಅನುಗ್ರಹಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನಗೇ ಮಹಿಮೆ ಆಗಲಿ. ಕರ್ತನೆ, ವಾಕ್ಯವನ್ನು ಈ ದಿನ ನಮ್ಮೊಂದಿಗೆ ಸೇರಿಕೊಂಡು ಧ್ಯಾನಿಸಲು ಪ್ರಾರ್ಥಿಸಲಿರುವಂಥ ಈ ಪ್ರಿಯರೆಲ್ಲರಿಗೆ ಕರ್ತನೆ, ಈ ವಾಕ್ಯದ ಪ್ರಕಾರ ಈ ದಯೆಯನ್ನು ನಮಗೆ ಅನುಗ್ರಹಿಸು, ಆಶೀರ್ವಾದವನ್ನು ಅನುಗ್ರಹಿಸು. ನಿನ್ನ ಜೀವನ ಕಂಡುಕೊಳ್ಳೋದಕ್ಕೆ ದಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.